ನಮಸ್ತೆ. ನಮಸ್ತೆ. ವಿದ್ಯಾನಿಗೂ ರಮ್ಯನಿಗೆ. ನಂದೊಂದು ಲಕ್ ಅಂತ ಗೊತ್ತುಂಟ. ಯಾವಾಗಲೂ ಕೀಮೋ ಆಗಿ ಬಂದ ಮಾರನೇ ದಿನ ಉಂಟಲ್ಲ, ಗಟ್ಟಿ ನನಗೆ ಎಲ್ಲರೂ ತಿನ್ನಿಸುದು. ಇವತ್ತು ರಮ್ಯಾ ಅಲ್ಲಿ ಬೇಡ ಬೇಡ ಹೇಳಿದ್ರು, ಗಡ್ಬಡ್ ನಾನೇ ಆರ್ಡರ್ ಮಾಡಿದ್ದೆ, ಅವರೇನು ತಿನ್ನಂತ ಹೇಳಲಿಲ್ಲ. ಮಸಾಲೆ ದೋಸೆ ತಿನ್ನಲಿಕ್ಕೆ ಹೋದದ್ದು. ಮತ್ತೆ ನನಗೆ ಒಂದು ಆಸೆ ಇರಲಿ. ಈಗ ನೋಡಿ, ಇವರು ಇದು ಸಹ ಪುತ್ತೂರಿನಿಂದ ಬಂದ ಪತ್ರೊಡೆ, ಇವರ ಪೆಡವಣದಲ್ಲಿ ಬೇಯಿಸಿ ತಂದದ್ದು. ಅದು ಸಹ ಒಂದು ಜೋಕ್ ಅಲ್ಲ. ತಂದದ್ದು ರಮ್ಯಾ. ಇದ್ರಲ್ಲಿ ಎಷ್ಟು ಕತೆ ಉಂಟು ನೋಡಿ. ನಮ್ಮದು 3 ಫ್ರೆಂಡ್ಸ್ ನಿಮ್ಮದು ಇನ್ಕ್ಲೂಡ್ ಆಗಿದೆ. ಹೌದು, ಇದ್ರಲ್ಲಿ ತಿನ್ಲಿಕ್ಕೆ ನಾನು ಪ್ಲೇಟ್ ನಮ್ಮದು, ಪ್ಲೇಟ್ ನಮ್ಮ ಮನೆಯದ್ದು. ಇದು ನೋಡಿ, ಈಗ ಹಲಸಿನ ಹಣ್ಣಿನ ಮುದ್ದು. ಹಲಸಿನ ಹಣ್ಣು ರಮ್ಯನದ್ದು ಅಲ್ಲ? ಅಲ್ಲ, ಸುಧಾನ ಮರದ್ದು. ಹೌದಾ? ಓ, ಇದು ಎಲೆ ಯಾರದ್ದು? ನಮ್ಮ ಎಲೆ ತೋಟ ಮಾಡಿದ್ದು ನಾನು, ಮಾಡಿದ್ದು ನೀನು. ಮತ್ತೆ ಇದು ನೋಡಿ, ಮ್ಯಾಂಗೋ ರಸಾಯನ ಮಾಡಿ ತಂದಿದ್ದಾರೆ. ನಮ್ಮ ತೋಟದ್ದೇ ಎಲ್ಲ. ಹೌದು, ಎಲ್ಲ ಅವರ ತೋಟ. ಈ ತುಪ್ಪ ಒಂದು ನಂದು ಅಲ್ಲ. ಈಗ ನನಗೆ ಜೇನು ತುಪ್ಪ ತರ್ತೇನೆ ಆಯ್ತಾ? ಮತ್ತು ಆ ಪತ್ರೊಡೆ ಎಲ್ಲ ತಿನ್ಲಿಕ್ಕೆ ಉಂಟು. ಇದಕ್ಕೆ ಅವರೊಂದು ಸ್ವಲ್ಪ ಮೆಂತೆ ಹಾಕಿದ್ದಾರೆ, ಅದು ಹಾಕುದು ಬೇಡ ಇತ್ತು. ಈಗ ಸುಧಾ ಕೇಳಲಿ ಈ ರೆಕಾರ್ಡ್, ಇನ್ನು ಮುಂದಕ್ಕೆ ಮೆಂತೆ ಹಾಕುದು ಬೇಡ ಅಂತ ಹೇಳಿ. ಖಾರ ತುಂಬಾ ಖಾರ ಇದ್ರೆ ನಿರ್ಮಲನಿಗೆ ಕೊಡಬೇಡ ಹೇಳಿದೆ. ಹೌದಾ? ನೋಡಿ, ನಾನು ತಿಂದು ನೋಡಿ ಹೇಳ್ತೇನೆ ಆಯ್ತಾ? ನನಗೆ ಸ್ವಲ್ಪ ಎಣ್ಣೆ ಎಲ್ಲ ಹಲಸಿನ ಮುದ್ದೆ ನಾನೊಂದು ತಿಂದೆ, ಭಾರಿ ಒಳ್ಳೇದಾಗಿದೆ. ಹೌದಾ? ಒಂದು ಟೇಸ್ಟ್ ಮಾಡಿದ್ದೀವರಲ್ಲ. ಹೌದಲ್ಲ, ಪರಿಮಳ ಒಳ್ಳೆ ಆಗಿದೆ ಅಂತ. ಪರಿಮಳ ಮತ್ತೆ ಅದು ಮೆದು. ಹೌದು, ಬದಲಾಯ್ತಲ್ಲ. ನನ್ನ ಪಚ್ಚಿ ಇದ್ದಾರೆ, ಜ್ಯೋತ್ ಪಚ್ಚಿ ಅಂತ. ಹೌದಾ? ಹಾಗೆ ಈಗ ನಿರ್ಮಲಕ್ಕ ಎಲ್ಲ ತಿಂದು ಹೇಗೆ ಆಗಿದೆ ಅಂತ ಹೇಳಿ. ಇವತ್ತು ಸಿಹಿ ಸಿಹಿ ತಿಂದದ್ದು ಜಾಸ್ತಿ ಆಗಿ ರಾತ್ರಿ 2 ಶುಗರಿನ ಟ್ಯಾಬ್ಲೆಟ್ ಜಾಸ್ತಿ ತಿಂದಿನಿ. 2 4 ನೋಡುವ. ನಿಜ ಅಂತ ಎಣಿಸ್ಬೇಡಿ. ಮತ್ತೆ ಎಲ್ಲರೂ ಇನ್ನು ಮೆಸೇಜ್ ಮಾಡ್ಲಿಕ್ಕೆ ಶುರು ಮಾಡಿ, 4 ಮಾತ್ರ ತಿಂತೀರಾ ಅಂತ. ನಾನು ಯಾರು 4 ಮಾತ್ರ ತಿಂದರು? ಹೌದು, ನಿರ್ಮಲ ತಗೊಳ್ತಾರೆ. ಹೇಳಿದ್ದು. ನೀವು ಸಹ ತಿನ್ನಿ, ಬನ್ನಿ. ತಿಂತೇನೆ. ಹೌದು, ನೀವು ಕೂತ್ಕೊಳ್ಳಿ.